ಕಾಳಿನ ಹಪ್ಪಳ ಬಿರುಸಕ್ಕವು ಬಾಯಾಗ ಕರ್ಗೋ ರೀತಿ ಬರಂಗಿಲ್ಲ ಅಂತ ಇದ್ರೆ ಈ ಟ್ರಿಕ್ ಟ್ರೈ ಮಾಡ್ರಿ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗೆ ಸ್ವಾಗತ. ನಾನು ರಶ್ಮಿ. ಇದು ಉದ್ದಿನ ಹಪ್ಪಳ ಆದ್ರೂ ನೋಡ್ರಿ ಎಷ್ಟು ಹಗುರ ಪಳ್ಳು ಗರಿಗರಿಯಾಗಿ ಬಂದೈತಂತ. ಈ ರೀತಿ ನಿಮ್ಮ ಹಪ್ಪಳನು ಗರಿಗರಿಯಾಗಿ ಬರಬೇಕು, ಪಳ್ಳಾಗಿರಬೇಕು, ಬಾಯಾಗ ಕರ್ಗೋ ರೀತಿ ಇರಬೇಕು ಅಂದ್ರೆ ನಾನು ಇವತ್ತು ತಿಳ್ಸಾಕತ್ತಿರೋ ಈ ಪ್ರಮಾಣದಲ್ಲಿ ನೀವು ಎಲ್ಲ ಪದಾರ್ಥ ತಗೊಂಡು ಹಪ್ಪಳ ತಯಾರಿಸ್ರಿ. ಖಂಡಿತ ನಿಮ್ಮ ಹಪ್ಪಳನು ಇದೇ ರೀತಿ ಬರ್ತವು. ನಾನು ಇದಕ್ಕೂ ಮುಂಚೆನೂ ಪಾರಂಪರಿಕ ರೀತಿ ಒಳಗೆ ತಯಾರಿಸುವಂಥ ಬಹಳಷ್ಟು ಹಪ್ಪಳದ ರೆಸಿಪೀಸ್ ನಿಮ್ಮ ಜೊತೆ ಶೇರ್ ಮಾಡೀನಿ. ಆ ಎಲ್ಲ ರೆಸಿಪೀಸ್ ಲಿಂಕ್ ಡಿಸ್ಕ್ರಿಪ್ಷನ್ಯಾಗ ಮತ್ತು ಮ್ಯಾಗ ಐ ಬಟನ್ಯಾಗ ಕೊಟ್ಟಿರ್ತೀನಿ. ಖಂಡಿತ ಒಂದ್ಸತಿ ಚೆಕ್ ಮಾಡಿರಿ. ಜಾಸ್ತಿ ತಡ ಮಾಡೋದು ಬೇಡ. ಈ ಉದ್ದಿನ ಹಪ್ಪಳ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ. ಈ ಹಪ್ಪಳ ತಯಾರ್ಸಕ್ಕೆ ನಮ್ಗೆ ಇಲ್ಲಿ ಉದ್ದಿನ ಬ್ಯಾಳಿ ಬೇಕಾಕ್ಕವು. ನಾನಿಲ್ಲಿ 1 ಕಪ್ನಷ್ಟು ಉದ್ದಿನ ಬ್ಯಾಳಿ ತೊಗೊಂಡೇನಿ. ಗ್ರಾಮ್ನಾಗ ನೋಡಿದ್ರೆ ಇವು 200 ಗ್ರಾಮ್ನಷ್ಟು ಅದವು. ಮನೆಯಾಗಿರೋ ಯಾವ್ದಾರು ಒಂದು ಕಪ್ ಅಥವಾ ಬಟ್ಲ ತಗೊಂಡು ಎಲ್ಲ ಪದಾರ್ಥ ಅಳತಿ ಮಾಡಿರಿ. ಇದ್ರಾಗ 1/4 ಕಪ್ನಷ್ಟು ಸಾಬುದಾನಿ ಅಂದ್ರೆ ಸಬ್ಬಕ್ಕಿ ಸೇರಿಸ್ರಿ. ಗ್ರಾಮ್ನಾಗ ನೋಡಿದ್ರೆ ಇವು 50 ಗ್ರಾಮ್ನಷ್ಟು ಅದವು. ಅಂದ್ರೆ ನಾವು 200 ಗ್ರಾಮ್ನಷ್ಟು ಉದ್ದಿನ ಬ್ಯಾಳಿ ತೊಗೊಂಡ್ರೆ ಅದ್ರಾಗ 50 ಗ್ರಾಮ್ನಷ್ಟು ಸಾಬುದಾನಿ ಹಾಕಬೇಕು. ಈ ರೀತಿ ಇವನ್ನ ಚಂದಾಗ ಮಿಕ್ಸ್ ಮಾಡ್ಕೊಂಡ ಮ್ಯಾಗ ಈಗ ಇವನ್ನ ಗಿರ್ನಿಗೆ ಹಾಕಿಸ್ಕೊಂಡು ಬರ್ರಿ, ಅಥವಾ ಗ್ರೈಂಡರ್ನಲ್ಲಿ ಇದನ್ನು ನೀವು ಗ್ರೈಂಡ್ ಮಾಡ್ಕೋಬಹುದು. ಅದರ ಎಷ್ಟು ಸಾಧ್ಯ ಆಕತ್ ನೋಡ್ರಿ ಅಷ್ಟು ಸಣ್ಣಕ್ಕೆ ಇದನ್ನು ಗ್ರೈಂಡ್ ಮಾಡಿರಿ. ನಾನು ಇದನ್ನು ಗಿರ್ನಿಗೆ ಹಾಕಿಸ್ಕೊಂಡು ಬಂದೇನಿ. ನೋಡ್ರಿ ಈ ರೀತಿ ಅಗದಿ ಮೈದಾ ಇರ್ತೈತಲ್ಲ ಆ ರೀತಿ ಇದು ಫೈನ್ ಪೌಡರ್ ಆಗಿರಬೇಕು. ಇದ್ರಾಗಿನ ಒಂದು ಸ್ವಲ್ಪ ಹಿಟ್ಟು ಹಪ್ಪಳಕ್ಕೆ ಹಚ್ಚಾಕ ತೆಗೆದಿಟ್ಟು ಉಳಿದಿರೋ ಎಲ್ಲ ಹಿಟ್ಟು ನಾವು ಇಲ್ಲಿ ಯೂಸ್ ಮಾಡಾಕತ್ತೇವಿ. ಮತ್ತು ನಮಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಕತ್ತಿ. 1 ಚಮಚ ಅಷ್ಟು ಪಾಪಡ್ ಖಾರ. ಗ್ರಾಮ್ನಾಗ ನೋಡಿದರೆ ಇದು 8ರಿಂದ 10 ಗ್ರಾಮ್ನಷ್ಟು ಆಕತ್ತಿ. ಪಾಪಡ್ ಖಾರ ಹಾಕೋದ್ರಿಂದ ಹಪ್ಪಳ ಪಳ್ಳು ಹಗುರ ಹಾಕವು. ಆದರೆ ಇದಕ್ಕಿಂತ ಜಾಸ್ತಿ ಇದನ್ನು ಹಾಕಬೇಡ್ರಿ, ಇಲ್ಲಾಂದ್ರೆ ಹಪ್ಪಳದ ಟೇಸ್ಟ್ ಕೆಟ್ಟ ಹೋಗ್ಬಿಡ್ತೈತಿ. 1/4 ಚಮಚ ಹಿಂಗೆ ಮತ್ತು 1 ಚಮಚ ಅಷ್ಟು ಕರಿ ಮೆಣಸು ತಗೋರಿ. ಇವು ಗ್ರಾಮ್ನಾಗ ನೋಡಿದ್ರೆ 5 ಗ್ರಾಮ್ನಷ್ಟು ಅದವು. ಈಗ ಇವನ್ನ ಒಂದು ಸ್ವಲ್ಪ ಜಜ್ಜಿ ತಗೋಬೇಕು. ಈ ಥರದ ಕುಟಾಣಿ ಒಳಗೂ ಜಜ್ಬೋದು, ಅಥವಾ ನೀವು ಇದನ್ನು ಜಾಸ್ತಿ ಕ್ವಾಂಟಿಟಿ ಒಳಗೆ ಹಪ್ಪಳ ಮಾಡಾಕತ್ತಿದ್ರೆ ಗ್ರೈಂಡ್ನು ಮಾಡ್ಬೋದು. ಆದರೆ ಇದನ್ನು ಪುಡಿ ಮಾಡಬಾರ್ದು, ಒಂದು ಸ್ವಲ್ಪ ಜಜ್ಜಿ ತೊಗೋಬೇಕು ಅಷ್ಟೇ. ಗ್ರೈಂಡರ್ ಒಳಗೂ ನೀವು ಇದನ್ನು ಭಾಳ ಪುಡಿ ಮಾಡೋಕ್ಕೆ ಹೋಗಬೇಡ್ರಿ. 1 ಪಲ್ಸ್ ಅಥವಾ 1-2 ರೌಂಡ್ ಗ್ರೈಂಡ್ ಮಾಡ್ಕೊಂಡು ತೊಗೊಂಡ್ರೆ ಸಾಕು. ನೀವಿಲ್ಲಿ ನೋಡಕತ್ತಿರ್ಬೋದು ನೋಡ್ರಿ, ಹಿಂಗೆ ಇದು 1 ಕಾಳಿನ ಒಳಗೆ 2-3 ತುಂಡಾದ್ರೆ ಸಾಕು. ತೀರಾ ಪುಡಿ ಆಗೋದು ಬೇಡ, ಯಾಕಂದ್ರೆ ತೀರಾ ಪುಡಿ ಆದ್ರೆ ಹಪ್ಪಳದ ಕಲರ್ ಕಪ್ಪಾಗ್ಬಿಡ್ತೈತಿ. ಅದರಿಂದ ನೋಡ್ರಿ ಈ ರೀತಿ ಇದನ್ನು ಜಜ್ಜಿದ ನಂತರ ಈಗ ನಾವೇನು ಹಿಟ್ಟು ಹಾಕಿಸ್ಕೊಂಡು ಬಂದಿದ್ವಿ ಅದ್ರಾಗಿನ ಒಂದು ಸ್ವಲ್ಪ ಹಿಟ್ಟು ತೆಗೆದು ಉಳಿದಿರೋ ಎಲ್ಲ ಹಿಟ್ಟು ನಾವಿಲ್ಲಿ ಕಲಿಸ್ಕೊಂಡು ತಗೋಬೇಕು. ಇದನ್ನ ಒಂದು ದೊಡ್ಡ ಅಗಲ ಇರೋ ಬೌಲ್ನಾಗ ಹಾಕಿ ನಾವೇನು ಜಜ್ಜಿದ್ವಿ ನೋಡ್ರಿ ಕರಿ ಮೆಣಸು ಅವನ್ನ ಹಾಕ್ರಿ. ನಾವು ತಗೊಂಡಿರೋ ಹಿಂಗ್, ಪಾಪಡ್ ಖಾರ್ ಮತ್ತು ಉಪ್ಪು ಇವನ್ನೆಲ್ಲ ಹಾಕಿ ಮುಂಚೆ ಇದನ್ನು ಒಂದ್ಸತಿ ಡ್ರೈ ಮಿಕ್ಸ್ ಮಾಡ್ಕೊಂಡು ತಗೋರಿ. ಅಂದ್ರೆ ನಾವು ಹಾಕಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಿಟ್ಟಿನ ಒಳಗೆ ಚಂದಾಗ ಮಿಕ್ಸ್ ಆಕ್ಕವು. ಈ ರೀತಿ ಹಿಟ್ಟು ತಯಾರಿಸಿ ಇದನ್ನು ನೀವು ಸ್ಟೋರ್ ಮಾಡಿ ಇಡ್ಬೋದು. ಅಂದ್ರೆ ನೀವು ಒಬ್ಬರು ಅದಿರಿ ಹಪ್ಪಳ ಲಟ್ಸಾಕ ಅಂದ್ರೆ ಇದ್ರಾಗಿನ ಸ್ವಲ್ಪ ಹಿಟ್ಟು ತೊಗೊಂಡು ಸ್ವಲ್ಪನ ನಾದಿ ಹಪ್ಪಳ ತಯಾರಿಸ್ಬೋದು. ಇದು ಒಂಥರ ಹಪ್ಪಳದ ಪ್ರಿಮಿಕ್ಸ್. ಈ ರೀತಿ ಇದನ್ನು ತಯಾರಿಸಿ ನೀವು ಸ್ಟೋರ್ ಮಾಡಿ ಇಡ್ಬೋದು. ನಿಮ್ಗೆ ಬೇಕಾದಾಗ ಇದ್ರಾಗಿನ ಸ್ವಲ್ಪ ಹಿಟ್ಟು ನಾದಿ ಹಪ್ಪಳ ತಯಾರಿಸ್ಕೊಂಡು ತಿನ್ಬೋದು. ನೋಡ್ರಿ ಈ ರೀತಿ ಇವನ್ನ ಒಂದ್ರಾಗ ಒಂದು ಚಂದಾಗ ಮಿಕ್ಸ್ ಮಾಡ್ಕೊಂಡ ಮ್ಯಾಗ ಈಗ ಸ್ವಲ್ಪ ನೀರು ಹಾಕಿ ಇದನ್ನು ಕಲಿಸ್ಕೊಂಡು ತಗೋಬೇಕು. ಗಮನ ಇರಲಿ, ನೋಡ್ಕೊಂಡು ನೀರು ಹಾಕ್ರಿ. ಹಿಟ್ಟು ತೆಳ್ಳಗಾಗಬಾರ್ದು. ಎಷ್ಟು ಆಕತಿ ಅಷ್ಟು ಒಂದು ಸ್ವಲ್ಪ ಗಟ್ಟಿನ ನಾದ್ರಿ. ಯಾಕಂದ್ರೆ ಹಿಟ್ಟು ಒಂದು ಸ್ವಲ್ಪ ತೆಳ್ಳಗಾದ್ರೂ ಲಟ್ಟಿಸ್ಬೇಕಾದ್ರೆ ಅದು ಲಟ್ಟಣಿಗೆಗೆ ಭಾಳ ಅಂಟ್ಕೊಂತೈತಿ ಮತ್ತು ಅದಕ್ಕೆ ಹಚ್ಚಕ್ಕೆ ಜಾಸ್ತಿ ಹಿಟ್ಟು ಬೇಕಾಕತಿ. ಅದರಿಂದ ಎಷ್ಟು ಸಾಧ್ಯ ಆಕತ್ ನೋಡ್ರಿ ಅಷ್ಟು ಗಟ್ಟಿ ಇದನ್ನು ನಾದ್ರಿ. ನೋಡ್ರಿ ಈ ಥರ ಇದನ್ನು ನಾದ್ಕೊಂಡ ಮ್ಯಾಗ ಈಗ ಇದನ್ನು ಮಿದ್ದಬೇಕು. ಈ ರೀತಿ ಇದನ್ನು ಒಂದು 5ರಿಂದ 8 ನಿಮಿಷನಾದರೂ ಚಂದಾಗ ಮಿದ್ದಿ ತಗೋರಿ. ಅಂದರೆ ಹಿಟ್ಟು ಸಾಫ್ಟ್ ಆಕತಿ, ಲಟ್ಸಾಕ ಈಸಿ ಆಕತಿ. ಈ ಥರ ಮಿದ್ದಿದ ಮ್ಯಾಗ ಈಗ ಎಲ್ಲನೂ ಒಂದೇ ಸತಿ ಉಳ್ಳಿ ಮಾಡಬಾರ್ದು. ಇದ್ರಾಗ 1-2 ಭಾಗ ಮಾಡಿ ಈ 1 ಭಾಗದ ಉಳ್ಳಿ ಅಷ್ಟೇ ಮಾಡ್ಕೊಂಡು ತಗೊಳ್ಳೋಣ. ಅಂದ್ರೆ ಉಳ್ದಿದ್ದ ಹಿಟ್ಟಿನ ಉಳ್ಳಿ ಆರಂಗಿಲ್ಲ. ಈ ಹಿಟ್ಟು ಮತ್ತೆ ಮುಚ್ಚಿ ಇಡ್ರಿ. ಈಗ ನಾವು ತಗೊಂಡಿರೋ ಈ ಹಿಟ್ಟಿನಿಂದ ಉಳ್ಳಿ ಮಾಡ್ಕೊಂಡು ತಗೊಳ್ಳೋಣ. ನೋಡ್ರಿ ಈ ರೀತಿ ಇದನ್ನು ತೆಳ್ಳಗ ರೋಲ್ ಮಾಡ್ಕೊಂಡು ತಗೋರಿ. ಚಾಕುನಿಂದ ಸ್ವಲ್ಪ ಈ ರೀತಿ ಗ್ಯಾಪ್ ಬಿಟ್ಟು ಇದನ್ನು ಕಟ್ ಮಾಡಿರಿ. ನೀವು ಹಪ್ಪಳ ದೊಡ್ಡ ಅಥವಾ ಸಣ್ಣ ಮಾಡಾಕತ್ತೀರಿ ಅದನ್ನು ನೋಡಿಕೊಂಡು ಉಳ್ಳಿ ಕಟ್ ಮಾಡಿರಿ.
ನೋಡ್ರಿ ಎಲ್ಲ ರೋಲ್ ಕಟ್ ಮಾಡಿದ ನಂತರ ಈಗ ಇದಕ್ಕೆ ರೌಂಡ್ ಆಕಾರ ಕೊಡ್ರಿ. ಈ ರೀತಿ ಎಲ್ಲ ಉಳ್ಳಿ ತಯಾರಿಸಿದ ಮ್ಯಾಗ ಈಗ ಇದ್ರಾಗಿನ ಒಂದು ಉಳ್ಳಿ ಲಟ್ಸಾಕ ಬ್ಯಾರೆ ತೆಗೆದು ಉಳಿದಿರೋ ಎಲ್ಲ ಉಳ್ಳಿ ಮತ್ತೆ ಮುಚ್ಚಿ ಇಡ್ರಿ. ಅಂದ್ರೆ ಇವು ಒಣಗಂಗಿಲ್ಲ, ಬಿರುಸಾಗಂಗಿಲ್ಲ. ಈಗ ನಾವು ತೆಗೆದಿಟ್ಟಿರೋ ಈ ಒಣ ಹಿಟ್ಟು ಹಚ್ಚಿ ಹಪ್ಪಳ ಲಟ್ಟಿಸಿ ತಗೊಳ್ಳೋಣ. ನೋಡ್ರಿ ಉಳ್ಳಿ ಈ ರೀತಿ ಒಣ ಹಿಟ್ಟಿನ ಮ್ಯಾಗ ಇಟ್ಟು ಲಟ್ಟಣಿಗೆಯಿಂದ ಇದನ್ನ ಲಟ್ಟಿಸ್ರಿ. ನಿಮ್ಮ ಕಡೆ ರೋಟಿ ಪ್ರೆಸರ್ ಅಥವಾ ಪೂರಿ ಪ್ರೆಸರ್ ಇರ್ತೈತಲ್ಲ ಅದರಿಂದನೂ ಹಪ್ಪಳ ತಯಾರಿಸ್ಕೋಬಹುದು. ಒಂದು ಸ್ವಲ್ಪ ಪ್ರೆಸ್ ಮಾಡಿ ಇದನ್ನು ಅಗಲ ಮಾಡಿ ನಂತರ ಲಟ್ಟಣಿಗೆಯಿಂದ ಲಟ್ಟಿಸ್ರಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ತೆಳ್ಳಗ ಈ ಹಪ್ಪಳ ನೀವು ಲಟ್ಟಿಸ್ಬೋದು. ಆದ್ರೆ ಒಂದು ಸ್ವಲ್ಪ ದಪ್ಪ ಇಡ್ರಿ, ಅಂದ್ರೆ ತಿನ್ನಕ್ಕೂ ರುಚಿ ಅನ್ನಿಸ್ತವೆ. ನೋಡ್ರಿ ಈ ಹಪ್ಪಳ ರೆಡಿ ಐತಿ. ಈ ರೀತಿ ಇದನ್ನು ನೀವು ಹೆಂಗೆ ಲಟ್ಟಿಸ್ತೀರಿ ಹಂಗೆ ಬಿಡ್ಬೋದು, ಅಥವಾ ಪರ್ಫೆಕ್ಟ್ ರೌಂಡ್ ಆಕಾರ ಬೇಕಂದ್ರೆ ಮನ್ಯಾಗ ಈ ಥರದ ಸಣ್ಣ ಪ್ಲೇಟ್ ಇರ್ತೈತಲ್ಲ ಇದರಿಂದ ಪರ್ಫೆಕ್ಟ್ ರೌಂಡ್ ಆಕಾರ ಇದಕ್ಕೆ ಈ ರೀತಿ ಕೊಡ್ಬೋದು. ಸೂಪರ್. ನೋಡ್ರಿ ಸೈಡ್ಗೆ ಬಂದಿರೋ ಈ ಎಕ್ಸ್ಟ್ರಾ ಹಿಟ್ಟು ಮತ್ತು ಮಿದ್ದಿ ಹಪ್ಪಳ ತಯಾರಿಸ್ರಿ. ಈ ಹಪ್ಪಳ ಪರ್ಫೆಕ್ಟ್ ರೌಂಡ್ ಆಕಾರದಾಗ ರೆಡಿ ಐತಿ. ಈ ಥರ ಇವನ್ನ ತಯಾರಿಸಿ ಮನ್ಯಾಗ ನೆಳ್ಳಾಗ ಒಣಗಿಸ್ರಿ. ಇವನ್ನ ಸ್ಟೋರ್ ಮಾಡೋಕ್ಕಿಂತ ಮುಂಚೆ ಒಂದ್ಸತಿ 15 ನಿಮಿಷ ಇವನ್ನ ಚಂದಗ ಬಿಸಿಲಾಗ ಒಣಗಿಸಿ ನಂತರ ಸ್ಟೋರ್ ಮಾಡ್ರಿ. ಇದೇ ರೀತಿ ನಾನು ಉಳಿದಿರೋ ಎಲ್ಲ ಹಪ್ಪಳ ಲಟ್ಟಿಸಿ ತಗೊಂಡೇನಿ. ನಾನು ಇವನ್ನ ಮನ್ಯಾಗನ ಒಣಗಿಸಾಕತ್ತೀನಿ. ಫ್ಯಾನ್ ಕೆಳಗೆ ಹಾಕಿದ್ರೆ ಭಾಳ ಅಂದ್ರೆ ಒಂದು 2 ಗಂಟೆ ಸಾಕು, ಇವು ಚಂದಗ ಒಣಗ್ತವು. ನೋಡ್ರಿ ಈ ಹಪ್ಪಳ ಪೂರ್ತಿ ಒಣಗ್ಯವು. ಈಗ ಬರ್ರಿ ಇವನ್ನ ಫ್ರೈ ಮಾಡಿನೂ ನೋಡೋಣ. ಇವನ್ನ ನಾನು ಈ ಅಗಾರೋ ಟ್ರೈಪ್ಲೈ ಹನಿ ಕೋಮ್ ಕಡಾಯಿ ಒಳಗೆ ಕರಿಯಾಕತ್ತೇನಿ. ಎಣ್ಣೆ ಪೂರ್ತಿ ಬಿಸಿ ಆದ್ಮ್ಯಾಗನ ಇವನ್ನ ಎಣ್ಣೆಗೆ ಹಾಕ್ರಿ. ಸೂಪರ್. ನೋಡ್ರಿ ಎಷ್ಟು ಚಂದ ಎಳ್ಕೊಂತು. ಇವನ್ನ ಬಹಳ ಹೊತ್ತು ಎಣ್ಣೆಗೆ ಬಿಡಬೇಡ್ರಿ, ಇಲ್ಲಾಂದ್ರೆ ಇವು ಕೆಂಪಾಗ್ಬಿಡ್ತವು. ನಾವು ಇದ್ರಾಗ ಸಾಬುದಾನಿ ಹಾಕಿರೋದ್ರಿಂದ ಹಪ್ಪಳ ಬಹಳ ಹಗುರ ಪಳ್ಳು ಬರ್ತವು, ಬಾಯಾಗ ರುಚಿ ಅನ್ನಿಸ್ತವು. ಖಂಡಿತ ನಾನು ತಿಳಿಸಿರೋ ಈ ರೀತಿ ಒಳಗೆ ನೀವು ಹಪ್ಪಳದ ಹಿಟ್ಟು ತಯಾರಿಸಿ ನಂತರ ಹಪ್ಪಳ ಮಾಡಿ ನೋಡ್ರಿ. ಹಪ್ಪಳ ಬಹಳ ಚಲೋ ಆಕ್ಕವು. ಈಗ ಇವನ್ನ ಮುರಿದು ತೋರಿಸ್ತೇನೆ. ಇದರ ಆವಾಜ್ ಕೇಳಿದ್ರನ ನಿಮ್ಗೆ ಗೊತ್ತಾಕತಿ ಹಪ್ಪಳ ಎಷ್ಟು ಹಗುರ ಆಗ್ಯವ ಅಂತ. ಸೊ ಇವತ್ತಿನ ಈ ಉದ್ದಿನ ಬ್ಯಾಳಿ ಹಪ್ಪಳದ ರೆಸಿಪಿ ನಿಮ್ಮೆಲ್ಲರಿಗೂ ಚಲೋ ಅನ್ಸೈತಂತ ಅನ್ಕೊಂತೀನಿ. ರೆಸಿಪಿ ಚಲೋ ಅನ್ಸಿದ್ರ ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರ ಲೈಕ್ ಮಾಡ್ರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಯೂಸ್ಫುಲ್ ಇನ್ನೋವೇಟಿವ್ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.